ಹಾಯ್, ಎಲ್ಲರಿಗೂ ನಮಸ್ಕಾರ. ಆ, ಈ ವಿಡಿಯೋ ಒಂದು ಶಾರ್ಟ್ ರಿವ್ಯೂ ಆಫ್ ಡ್ರೀಮ್ಸ್ ವಿಲಾಸ ಮ್ಯಾಟ್ರಸಸ್. ಆ್ಯಕ್ಚುಲಿ ಮ್ಯಾಟ್ರಸ್ ತೊಗೋಬೇಕು ಅಂತ ನಾನು ನಮ್ಮ ಮಿಸಸ್ ಡಿಸೈಡ್ ಮಾಡಿದಾಗ ನನಗೆ ನನ್ನ ಬಜೆಟ್ ಇದ್ದಿದ್ದು ಅರೌಂಡ್ ಒಂದು 20-25 ಇದರಲ್ಲಿ ಯಾವ್ದಾರ ಒಂದು ಮ್ಯಾಟ್ರಸ್ ಅಂತ ಯೋಚನೆ ಮಾಡಿದ್ದೆ. ಬಟ್ ನಮ್ಮ ಮಿಸ್ಸಸ್ ಸ್ವಲ್ಪ ಪರ್ಟಿಕ್ಯುಲರ್ ಇದ್ದರು. ಯಾಕಂದರೆ ನಾವು ಹಾಫ್ ಅವರ್ ಲೈಫ್ ಬೆಡ್ ಮೇಲೆ ಕಳಿತೀವಿ. ದಿನದಲ್ಲಿ ಒಂದು ಅಟ್ಲೀಸ್ಟ್ 8 to 9 hours. ಸೊ ಯಾವುದಾದ್ರು ಒಂದು ಒಳ್ಳೆ ಮ್ಯಾಟ್ರಸ್ ಬೇಕು ಅಂತ ನಾವು ಹಾಗೆ ಸರ್ಚ್ ಮಾಡ್ತಾ ಇದ್ದಾಗ ನಮಗೆ ಡ್ರೀಮ್ಸ್ ಅವರ ಲ್ಯಾಟೆಕ್ಸ್ ಮ್ಯಾಟ್ರಸ್ ಬಗ್ಗೆ ಗೊತ್ತಾಯಿತು. ಬಟ್ ಓವರಾಲ್ ಬಜೆಟ್ಟು ನಮಗೆ ತುಂಬ ಹೆವಿ ಅಂತ ಅನಿಸ್ತು. ಇದು ಆ್ಯಕ್ಚುಲಿ ನಾವು ತೊಗೊಂಡಿರೋದು ವಿಲಾಸ ಕಿಂಗ್ ಸೈಜು. ಇದು ಆಲ್ಮೋಸ್ಟ್ 48-49-50ವರೆಗೂ ಆಗುತ್ತೆ, 50,000ವರೆಗೂ. ಅಷ್ಟು ಇದಿರಲಿಲ್ಲ. ಬಟ್ ಯಾವಾಗ ಇದ್ರ ಬಗ್ಗೆ ಎಲ್ಲ ನಾವು ಮಾಡಿದ್ವು, ರಿಸರ್ಚ್ ಮಾಡಿ ಎಲ್ಲ ಮಾಡಿದಾಗ ಒರಿಜಿನಲ್ ಲ್ಯಾಟೆಕ್ಸ್ ಅಂದರೆ ಏನು, ಸೊ ಅದು ಏನು ಮಾಡುತ್ತೆ, ಸೊ ನ್ಯಾಚುರಲ್ ಮೆಟೀರಿಯಲ್ ಆಗಿದ್ದರಿಂದ ಹೀಟ್ ಕಮ್ಮಿ ಇರುತ್ತೆ, ಇದು ಕಮ್ಮಿ ಇರುತ್ತೆ. ಸೊ ಈ ಥರದ್ದೆಲ್ಲ ಇದ್ರ ಬಗ್ಗೆ ನಮಗೆ ಗೊತ್ತಾಗ್ತಾ ಇದ್ದಂಗೆ ಓಕೆ, ಲೈಫಲ್ಲಿ ಒಂದು ಸತಿ ಮ್ಯಾಟ್ರಸ್ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಎಸ್ ವಿಲ್ ಗೋ ಅಂತೇಳಿ ನಾವು ಇಬ್ಬರು ಡಿಸೈಡ್ ಮಾಡಿದ್ವಿ. ಸೊ ಈಗ ನಾವು ತೊಗೊಂಡು ಮ್ಯಾಟ್ರಸಸ್ ಆಲ್ಮೋಸ್ಟ್ 1 month ಯೂಸ್ ಮಾಡಿದ್ದೀವಿ. ಓವರಾಲ್ ಕ್ವಾಲಿಟಿ ವೈಸ್ ಆಗಿರ್ಬೋದು, ಆರ್ಗ್ಯಾನಿಕ್ ಕಾಟನ್ ಇದು ಉಪಯೋಗಿಸಿರೋದು ಅವರು. ಇದ್ರದ್ದು ಫೀಲ್ ಆಗಿರ್ಬೋದು, ಅಥವಾ ಮಲಗಿದಾಗ ಫೀಲ್ ಆಗಿರ್ಬೋದು, ಅಥವಾ ಇದ್ರದ್ದು ಕುಷನಿಂಗ್ ಆಗಿರ್ಬೋದು, ಪ್ರಾಪರ್ ಆಗಿದೆ. ಅಂದರೆ ಎಷ್ಟು ಬೇಕೋ ಅಷ್ಟೇ ನಮ್ಮ ಬಾಡಿ ವೆಯ್ಟ್ ತಕ್ಕನಾಗೆ ಹೋಗುತ್ತೆ ಕುಷನಿಂಗು. ಸೊ ಸ್ಟಿಚಿಂಗ್ ಎಲ್ಲ ನೋಡ್ಬೋದು. ಸ್ಟಿಚಿಂಗ್ ಎಲ್ಲ ತುಂಬ ಕ್ಲಾಸಿಯಾಗಿ ಮಾಡಿದ್ದಾರೆ, ಮತ್ತು ತುಂಬ ನೀಟಾಗಿದೆ ಸ್ಟಿಚಿಂಗ್ ವರ್ಕು. ಎಲ್ಲೂ ಸ್ಟಿಚಸ್ ಓಪನ್ ಆಗಿರೋದಾಗಲಿ ಅಥವಾ ಇದಾಗಿರೋದಾಗಲಿ ಅಥವಾ ಸುಮ್ಮನೆ ಬೇಕಾಬಿಟ್ಟಿ ಮಾಡಿದಾರಾಗಲಿ ಆ ಥರ ಅನಿಸಲ್ಲ. ತುಂಬ ನೀಟಾಗಿ ಸ್ಟಿಚ್ಡ್ ಆಗಿದೆ. ಏನು ದುಡ್ಡು ಕೊಡ್ತೀವಿ ಅದಕ್ಕೆ ತಕ್ಕನಾದ ಕ್ವಾಲಿಟಿ ಇದೆ. ಮೇಯ್ನ್ ಏನಂತ ಹೇಳಿದ್ರೆ ಓವರಾಲ್ ಇವಾಗ ನಾವು ತೊಗೊಂಡಿರೋದು 5 inches ಇದು. ಯಾಕಂದರೆ ನಾನಾಗಲಿ ನಮ್ಮ ಮಿಸ್ಸಸ್ ಆಗಲಿ ಜಸ್ಟ್ 60 to 70 kgs ರೇಂಜಲ್ಲಿದ್ದೀವಿ ಅಂದಾಗ ಆ್ಯಕ್ಚುಲಿ ಮೇಯ್ನು ಶ್ರೀಧರ್, ನಾವು ಒಂದು ಸತಿ ಇದನ್ನು ಡಿಸೈಡ್ ಮಾಡಿ ಇದ್ರ ಬಗ್ಗೆ ನಾವು ಒಂದು ಸತಿ ಟಚ್ ಆ್ಯಂಡ್ ಫೀಲ್ ಮಾಡಬೇಕು ಅಂದಾಗ ಅವ್ರದ್ದು ರಾಜಾಜಿನಗರ ಹತ್ರ ಅವ್ರದ್ದು ಸ್ಟೋರ್ ಇದೆ, ಆ ಸ್ಟೋರಿಗೆ ಹೋಗಿದ್ವಿ. ಸ್ಟೋರ್ಗೆ ಹೋದಾಗ ಅಲ್ಲಿ ಶ್ರೀಧರ್ ಅವರ ಪರಿಚಯ ಆಯಿತು. ಸೊ ಅವರು ಕ್ಲೀನಾಗೆ ಎಕ್ಸ್ಪ್ಲೈನ್ ಮಾಡಿದ್ರು ಟೋಟಲ್ ಯಾವ್ಯಾವ ಬೆಡ್ಸು, ಏನೇನು ಸ್ಪೆಸಿಫಿಕೇಷನ್ಸು, ಏನೇನು ಹೆಂಗೆ ಇದೆ, ಯಾವ್ಯಾವ ಥರ ಅದು ಕಂಫರ್ಟ್ ಕೊಡುತ್ತೆ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದಾದಮೇಲೆ ನಾವು ಈ ವಿಲಾಸ ಬೆಡ್ಗೆ ಫಿಕ್ಸ್ ಆದ್ವಿ. ಸೊ ಓವರಾಲ್ ನಮಗಂತೂ ನನಗಾಗಲಿ ನನ್ನ ಮಿಸ್ಸಸ್ಗಾಗಲಿ ಯಾವ ಬ್ಯಾಕ್ ಪೇಯ್ನು ಈ ಥರದ್ದು ಇರಲಿಲ್ಲ. ಬಟ್ ಒಂದೊಂದು ದಿವಸ ಒಂಥರ ಸ್ಟಿಫ್ನೆಸ್ ಇರೋದು ಎದ್ದಾಗ. ಆ ಥರ ಸ್ಟಿಫ್ನೆಸ್ಸಸ್ ಎಲ್ಲ ಏನು ಇವಾಗ ನಾವು ಇದರಲ್ಲಿ ಮಲ್ಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಥರದ್ದು ಇದಿಲ್ಲ ಅನ್ನೋದು ಬಿಟ್ಟರೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ನಾವಿಷ್ಟು ಯೂಸ್ ಮಾಡಿರೋಂಥ ಇವಾಗಿನ ಬಿಫೋರ್ ಯೂಸ್ ಮಾಡಿದಂಥ ಎಲ್ಲ ಬೆಡ್ಸ್ಗಿಂತ ಇದು ತುಂಬ ಕಂಫರ್ಟಬಲ್ ಅನಿಸುತ್ತೆ. ಸೊ ಐ ಹೈಲಿ ರೆಕಮೆಂಡ್ ವಿಲಾಸ ಡ್ರೀಮ್ಸ್ ಅವರ ಇದರಿಂದ. ಯಾಕಂದರೆ ಓವರಾಲ್ ಆ ಕಂಫರ್ಟ್ ಲೆವೆಲ್ಲು ನೀವು ಅದು ತೊಗೊಂಡು ಅದು ಮಲಗಿ ನೋಡಿದ್ಮೇಲೆ ಗೊತ್ತಾಗೋದು. ಎಸ್, ಥ್ಯಾಂಕ್ ಯು ಡ್ರೀಮ್ಸ್ ಒಂದು ಒಳ್ಳೆಯ ಮ್ಯಾಟ್ರಸ್ ಕೊಟ್ಟಿದ್ದಕ್ಕೆ.